ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹುಬ್ಬಳ್ಳಿಯಲ್ಲಿ ಬಿಹಾರ ಕಾಮುಕನ ಪೈಶಾಚಿಕ ಕೃತ್ಯ. ಬಾಲಕಿಯನ್ನ ಶೆಡ್ಗೆ ಎತ್ತೊಯ್ದಿದ್ದ ಆರೋಪಿ ಚಾಕ್ಲೇಟ್ ಅನ್ನ ತೋರಿಸಿ ಬಾಲಕಿಯನ್ನ ಕಿಡ್ನಾಪ್ ಮಾಡಿದ. ಬಾಲಕಿ ಎಷ್ಟೇ ಕೂಗಾಡಿದ್ರೂ ಬಿಡದೆ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಸಿಸಿಟಿವಿ ದೃಶ್ಯ ಆಧರಿಸಿ ಹಂತಕನ ಎನ್ಕೌಂಟರ್ ಆಗಿದೆ. ಲೇಡಿ ಸಿಂಗಂ ಅನ್ನಪೂರ್ಣ ಗುಂಡಿಗೆ ಬಲಿಯಾಗಿದ್ದಾನೆ ಕಾಮುಕ. ನೋಡಿ, ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಈ ಎನ್ಕೌಂಟರ್ ಇದೀಗ ಮೆಚ್ಚುಗೆಗೆ ಕಾರಣವಾಗ್ತಾ ಇದೆ. 5 ವರ್ಷದ ಬಾಲಕಿಯನ್ನ, ಮನೆ ಮುಂದೆ ಆಟ ಆಡ್ತಾ ಇದ್ದಂಥ ಬಾಲಕಿಯನ್ನ ಚಾಕ್ಲೇಟ್ ತೋರಿಸಿ ಈ ಶೆಡ್ಡಿಗೆ ಎಳ್ಕೊಂಡು ಬಂದಿದ್ದ. ಅದಾದ ನಂತರ ಬಲವಂತವಾಗಿ ಆಕೆಯ ಮೇಲೆ ಹಲ್ಲೆ ಮಾಡಲಾಗಿದೆ. ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಹಂತಕನ ಎನ್ಕೌಂಟರ್ ಆಗಿರುವಂಥದ್ದು ಇದೇ ಶೆಡ್. ಇಲ್ಲಿಗೆ ಎಳ್ಕೊಂಡು ಬರಲಾಗಿತ್ತು ಬಲವಂತವಾಗಿ ಮಗುವನ್ನು. ನೀವು ಗಮನಿಸ್ತಾ ಇದ್ದೀರಾ ಸಿಸಿಟಿವಿಯ ವಿಜುವಲ್ಸನ್ನು. ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಹೇಳಿ ಮಗುವನ್ನು ಕಾಂಪೌಂಡಿಂದ ಆಚೆ ಎತ್ಕೊಂಡು ಅಲ್ಲಿಂದ ಪರಾರಿ ಆಗ್ಬಿಡ್ತಾನೆ. ಅದಾದಮೇಲೆ ಒಂದು ದಿನ ಪೂರ್ತಿ ಮಗುಗಾಗಿ ಹುಡುಕಾಟ ನಡೆಸಿದ್ದಾರೆ ಅವರ ತಂದೆ ತಾಯಿ. ಪಾಪ ಎಲ್ಲಿ ಹೋದ್ಲು ಏನು ಎತ್ತ ಅಂತ ಹುಡುಕಾಡಿದ್ದಾರೆ. ಕೊನೆಯದಾಗಿ ಈ ಶೆಡ್ನ ಬಾತ್ರೂಮ್ನಲ್ಲಿ ಹೆಣವಾಗಿ ಮಗು ಸಿಕ್ಕಿರೋದು. ಕತ್ತು ಹಿಸುಕಿ ಕೊಲೆಯನ್ನು ಮಾಡಲಾಗಿದೆ ಇದೇ ಬಾತ್ರೂಮ್ನಲ್ಲಿ. ಬಾಲಕಿ ಎಷ್ಟೇ ಕೂಗಾಡಿದ್ರೂ ಕೂಡ ಬಿಡದೆ ಕತ್ತು ಹಿಸುಕಿ ಕೊಲೆ ಮಾಡಿದ್ದ. ವಿಚಾರಣೆಯ ಸಂದರ್ಭದಲ್ಲಿ ಸ್ವಲ್ಪ ಮಾಹಿತಿಯನ್ನು ಬಿಟ್ಕೊಟ್ಟಿದ್ದ. ಅದಾದಮೇಲೆ ಸ್ಥಳ ಮಹಜರು ಅಂತ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲಿಗೆ ಹಲ್ಲೆಗೆ ಯತ್ನಿಸಿದ್ದ. ಇದೀಗ ಎನ್ಕೌಂಟರ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಪಾಪ ಪೋಷಕರು ಕಂಗಾಲಾಗಿ ಹೋಗಿದ್ದಾರೆ. ಮನೆ ಮುಂದೆ ಆಟ ಆಡ್ಕೊಂಡಿದ್ದಂಥ ಮಗಳು ಇದೀಗ ಹೆಣವಾಗಿ ಸಿಕ್ಕಿರೋದು. ಇನ್ನೂ ಈ ಪ್ರಕರಣದಲ್ಲಿ ಏನಾಗಿದೆ ಏನಾಯಿತು ಅನ್ನೋದು ಆ ಪೋಷಕರಿಗೆ ಗೊತ್ತೇ ಇಲ್ಲ. ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗಳು ಚೆನ್ನಾಗಿದ್ಲು, ಸ್ಕೂಲ್ಗೆ ಹೋಗ್ತಿದ್ಲು, ಕೊನೆಯದಾಗೇನು ಮಾತೂ ಆಡಲಿಲ್ಲ ನನ್ನ ಮಗಳು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಬಾಲಕಿಯನ್ನು ಕೊಲೆ ಮಾಡಿರುವಂಥ ಸ್ಥಳ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದೇ ಸ್ಥಳಕ್ಕೆ ಆತ ಹೊತ್ತೊಯ್ದಿತ್ತು. ಯಾರೂ ಇಲ್ಲದಂಥ ಪ್ರದೇಶಕ್ಕೆ ಎಳ್ಕೊಂಡು ಹೋಗಿದ್ದಾನೆ. ಅಕ್ಕಪಕ್ಕದಲ್ಲಿ ನಿವಾಸಿಗಳಿದ್ರೂ ಕೂಡ ಯಾರೂ ಅಷ್ಟು ಗಮನ ಹರಿಸಿಲ್ಲ ಅಂತ ಕಾಣುತ್ತೆ. ಪಾಪ ಇದೇ ಶೆಡ್ಡಿಗೆ ಕರ್ಕೊಂಡು ಹೋಗಿ ಹಲ್ಲೆಯನ್ನು ಮಾಡಿ ಆಮೇಲೆ ಈ ಕತ್ತನ್ನು ಹಿಸುಕಿ ಕೊಲೆ ಮಾಡಿರೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಈತ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದ, ಎಲ್ಲಿಗೆ ಎಳೆದೊಯ್ದಿದ್ದ, ಅಕ್ಕಪಕ್ಕದ ಸ್ಥಳೀಯರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ನಿನ್ನೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಮಠ ಮಧ್ಯಾಹ್ನವೇ ಇಲ್ಲಿ ಅಂದರೆ ಬೆಚ್ಚಿ ಬಿದ್ದಿತ್ತು. 5 ವರ್ಷದ ಯುವತಿಯನ್ನು ಕಳೆದುಕೊಂಡು ಇಡೀ ವಾಣಿಜ್ಯ ನಗರಿಯೇ ಇಲ್ಲಿ ಅಂತಂದರೆ ಕಣ್ಣೀರು ಹಾಕಿತ್ತು. ನಿನ್ನೆ ಆತ ಏನು ಹಂತಕ ಇದನ್ನೇ ಯಾವ ರೀತಿ ಕೃತ್ಯ ಎಸಗಿದ್ದ ಅನ್ನೋದ್ರ ಬಗ್ಗೆ ಅದೇ ಸ್ಥಳದಲ್ಲಿ ನಾನಿದ್ದೀನಿ. ಹುಬ್ಬಳ್ಳಿಯ ಒಂದು ವಿಶ್ವೇಶ್ವರ ಅಂದರೆ ಅಧ್ಯಾಪಕ ನಗರ, ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಇದೇ ಒಂದು ಅಧ್ಯಾಪಕ ನಗರದಲ್ಲಿ ಆ ಮನೆ ಏನು ಆ 5 ವರ್ಷದ ಬಾಲಕಿ ಏನಿದ್ಲು, ಆ ಬಾಲಕಿಯ ತಾಯಿ ಇಲ್ಲಿ ಅಂದರೆ ಇದೇ ಒಂದು ಮನೆಗೆ ಇಲ್ಲಿ ಅಂದರೆ ಮನೆಗೆಲಸಕ್ಕೆ ಅಂತ ಬಂದಿರ್ತಾಳೆ. ಆ ಮನೆಗೆಲಸಕ್ಕೆ ಅಂತ ಬಂದು ಇಲ್ಲಿ ಅಂತಂದರೆ ತನ್ನ ಮಗಳು ಏನಿದ್ಲು 5 ವರ್ಷದ ಮಗುವನ್ನು ಇದೇ ಒಂದು ಕಂಪೌಂಡಿನ ಒಳಗಡೆ ಒಂದು ಗೇಟಿನ ಒಳಗಡೆ ಇಲ್ಲಿ ಅಂದರೆ ಆಟ ಆಡಲಿಕ್ಕೆ ಅವಳ ಕೈಯಲ್ಲಿ ಒಂದು ಮೊಬೈಲನ್ನು ಕೊಟ್ಟು ಹೋಗಿರ್ತಾಳೆ. ಆ ಮೊಬೈಲ್ ಆಟ ಆಡುವಾಗ ಅವಳಿಗೆ ಮೊಬೈಲ್ ಇಲ್ಲಿ ಅಂದರೆ ಬೇಜಾರಾಗುತ್ತೆ. ಆ ಮೊಬೈಲ್ ಅವರ ತಾಯಿ ಬಳಿ ಕೊಟ್ಟು ಇಲ್ಲಿ ಅಂದರೆ ಇದೇ ಒಂದು ಗೇಟ್ ಬಳಿ ಆ ಬಾಲಕಿ ಇಲ್ಲಿ ಅಂದರೆ ಆಟ ಆಡ್ತಾ ಕುಂತಿರ್ತಾಳೆ. ಅದಕ್ಕೆ ಇಲ್ಲಿ ಅಂದರೆ ಹೊಂಚು ಹಾಕಿ ಕುಂತಿದ್ದ ಈ ಹಂತಕ ಏನು ರಿತೇಶ್ ಕುಮಾರ್ ಇದ್ದಾನೆ, ಬಿಹಾರ ಮೂಲದ ರಿತೇಶ್ ಕುಮಾರ್, ಆ ಬಾಲಿಕೆಯ ಸಂಬಂಧಪಟ್ಟಂಗೆ ಇಲ್ಲಿ ಅಂತ ಹೊಂಚು ಹಾಕಿಕೊಳ್ಳುತ್ತಿರ್ತಾನೆ. ಮೊದಲಿಗೆ ಅವರಿಗೆ ಒಂದು ಚಾಕ್ಲೇಟ್ನ ಒಂದು ಆಮಿಷವನ್ನು ತೋರಿಸ್ತಾನೆ. ಆಮಿಷವನ್ನು ತೋರಿಸಿಕೊಂಡು ಅವಳನ್ನು ಇಲ್ಲಿ ಅಂತ ಎತ್ತಾಕೊಂಡು ಇಲ್ಲಿ ಅಂತ ಹೋಗ್ತಾನೆ, ಕಿಡ್ನಾಪ್ ಮಾಡ್ತಾನೆ. ಆ ಕಿಡ್ನಾಪ್ ಮಾಡಿ ಹೊತ್ತುಕೊಂಡು ಹೋಗಿರುವಂತಹ ದೃಶ್ಯ ಅಂದರೆ ಹೊತ್ತುಕೊಂಡು ಹೋಗಿರುವಂತಹ ಜಾಗ ಯಾವುದು ಅಂದರೆ ಇಲ್ಲೇ ಒಂದು ಏನು ಇಲ್ಲಿಂದ ಅವಳನ್ನು ಕಿಡ್ನಾಪ್ ಮಾಡಿಕೊಂಡು ಒಂದು ಅಣತಿ ದೂರದಲ್ಲಿ ಕೇವಲ ಒಂದು 100 ಮೀಟರ್ ಅಂತರದಲ್ಲಿರುವಂತಹ ಒಂದು ಶೆಡ್ ಏನಿದೆ, ಆ ಒಂದು ಶೆಡ್ಗೆ ಇಲ್ಲಿ ಅಂತಂದರೆ ಕರೆದುಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋಗಿ ಪೈಶಾಚಿಕ ಒಂದು ಕೃತ್ಯವನ್ನು ಎಸಗಿ ಕತ್ತು ಹಿಸುಕಿ ಕೊಲೆ ಮಾಡಿ ಇಲ್ಲಿ ಅಂತಂದರೆ ಪರಾರಿ ಆಗ್ತಾನೆ. ಪರಾರಿ ಆದ ನಂತರ ಇಲ್ಲಿ ಅಂತಂದರೆ ಇಲ್ಲಿ ಸ್ಥಳೀಯರಿಗೆ ಸಾಕಷ್ಟು ಅನುಮಾನ ಬರುತ್ತೆ. ಮತ್ತು ಅವಳ ತಾಯಿ ನನ್ನ ಮಗು ಕಾಣಿಸ್ತಿಲ್ಲ ಇಲ್ಲಿ ಅಂತಾರೆ ಅಂಗಲಾಸ್ತಾಳೆ, ಕಣ್ಣೀರು ಹಾಕ್ತಾಳೆ. ಇದನ್ನು ನೋಡಿದಂತಹ ಸ್ಥಳೀಯರು ಎಲ್ಲ ರೀತಿಯಾಗಿ ಇಲ್ಲಿ ಅಂತಾರೆ ಹುಡುಕಾಟ ನಡೆಸ್ತಾರೆ. ಹುಡುಕಾಟ ನಡೆಸಿದಾಗ ಇಲ್ಲಿ ಅಂತಾರೆ ಇದೇ ಒಂದು ಪಕ್ಕದಲ್ಲಿ ಮನೆಯಲ್ಲಿ ಹಾಕಿರುವಂತಹ ಏನು CCTV ಏನಿದೆ ಅದೇ ಒಂದು CCTV ಒಂದು ದೃಶ್ಯಾವಳಿಗಳನ್ನು ಆಲಿಸ್ತಾರೆ. ಆ ದೃಶ್ಯಾವಳಿಗಳಲ್ಲಿ ಇದೇ ಒಂದು
ಏನು ರಿತೇಶ್ ಕುಮಾರ್ ಹೇಳ್ತಾನೆ ಆ ಮಗುವನ್ನು ಇಲ್ಲಿ ಅಂತಾರೆ ಕಿಡ್ನಾಪ್ ಮಾಡಿಕೊಂಡು ಅಂದರೆ ಎತ್ತುಕೊಂಡು ಒಂದು ಚಾಕ್ಲೇಟ್ನ ಒಂದು ಆಮಿಷನ ತೋರಿಸ್ಕೊಂಡು ಆ ಒಂದು ಕಂಪೌಂಡ್ ಅಂತ ಗೇಟ್ನ ಒಳಗಡೆ ಇರುವಂಥದ್ದು ಕರೆದುಕೊಂಡು ಹೋಗಿ ನಂತರ ಇದೇ ಒಂದು ಶೆಡ್ನಲ್ಲಿ ಹೋಗಿ ಅವಳನ್ನು ಕತ್ತು ಹಿಸುಕೆ ಕೊಲೆ ಮಾಡಿರುವಂಥದ್ದು ಇದೇ ಒಂದು CCTVಯಲ್ಲಿ ಗೊತ್ತಾಗುತ್ತೆ. ನಿನ್ನೆ ಇಲ್ಲಿ ಯಾವ ರೀತಿ ಒಂದು ಘಟನೆ ನಡೀತು, ಏನು ಆಯಿತು ಎಂಬುದ್ರ ಬಗ್ಗೆ ಇಲ್ಲಿ ನಾನು ಸ್ಥಳೀಯರಿದ್ದಾರೆ, ಸ್ಥಳೀಯರನ್ನೇ ಇಲ್ಲಿ ಅಂತಾನೆ ಮಾತನಾಡಿಸ್ತೀನಿ. ಸರ್, ನಿನ್ನೆ ಹೇಗಾಯಿತು ಸರ್ ಘಟನೆ, ಏನು ಸರ್ ಇದು? 10:30 ಸುಮಾರು ಅವ್ರ ತಾಯಿ ಇಲ್ಲಿ ಮನೆ ಕೆಲ್ಸಕ್ಕೆ ಬಂದಾರ್ರಿ. ಬಂದು ಮಗು ಆಟ ಆಡೋ ಮುಂದೆ ರಿತೇಶ್ ಕುಮಾರ್ ಯಾರು ಅಂದಿರಲಿ ಅವರು ಅವೇನೋ ಆಮೇಶ ತೋರಿಸಿ ಅವ್ರಿಗೆ ಮಗುನ ಕಿಡ್ನಾಪ್ ಮಾಡ್ಕೊಂಡು ಬಂದಾನ್ರಿ. ಬಂದ ನಂತರ ಇನ್ನು ಅವರೆಲ್ಲ ತಾಯಿ ಎಲ್ಲ ಹೋರಾಟ ಮಾಡಿ ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ಮ್ಯಾಗ CC ಫುಟೇಜ್ನಾಗ ನೋಡ್ಯಾರ್ರಿ. ನೋಡಿದ್ಮ್ಯಾಗ ಅವ ಇಲ್ಲಿ ಸಿಕ್ಕಾನ್ರಿ. ಅವ ಸಿಕ್ಕಿದ್ಮ್ಯಾಗ ಕೇಳಿದ್ರೆ ಗೊತ್ತಿಲ್ಲ ಅಂತೇಳಿ ಅವ ಇದು ಅಂದ್ಕೊಂಡು ಪೊಲೀಸರು ತೊಗೊಂಡೋಗ್ಯಾರ್ರಿ. ತೊಗೊಂಡ್ಮ್ಯಾಗ ಅಲ್ಲಿಂದ ಮತ್ತೆ ನಾವು ಇಲ್ಲಿ ಬಂದ್ವಿ. ಬಂದ್ಮ್ಯಾಗ ಆಟೋ ಚಾಲಕರು ಎಲ್ಲರೂ ಬಂದು ನೋಡಿದ್ರೆ ಮಗು ಒಳಗಿತ್ತು ರೀ. ಏನಾಗಿತ್ತು ಮಗುನ ಪರಿಸ್ಥಿತಿ, ಹೇಗಿತ್ತು ಒಳಗೆ? ಇಲ್ಲ, ಪ್ರಜ್ಞೆ ಇದ್ದಿದ್ದಿಲ್ಲ ರೀ. ಮಗು ಪೂರಾ ಪ್ರಜ್ಞೆ ತಪ್ಪಿದ್ದಿಲ್ಲ ರೀ. KMC ತೊಗೊಂಡೋದ್ರಿ? ತೊಗೊಂಡೋದ್ರಿ. ಏನಾಗಿತ್ತು KMC ಒಳಗೆ? ಇಲ್ಲ ಡೆತ್ ಆಗಿದೆ ಅಂತ ಹೇಳಿ? ಇಲ್ಲ, ಅಲ್ಲಿ ಹೋದ್ಮ್ಯಾಗಿನ ಪ್ರೊಸೀಜ್ ಮಾಡಿದ್ರಲ್ರಿ, ಮಧ್ಯಾಹ್ನ ಮ್ಯಾಗಿನ ಡೆತ್ ಆಗಿತ್ತು. ಓಕೆ, ಇನ್ನೊಬ್ಬರು ಸ್ಥಳೀಯರು ನಾನು ಅವರನ್ನೇ ಮಾತಾಡಿಸ್ತೀನಿ. ಸರ್, ತಮ್ಮದೇ ಒಂದು ಏರಿಯಾದಲ್ಲಿ ಆದಂತಹ ಒಂದು ಘಟನೆ ಇದು. ನಿನ್ನೆ ಆಟವಾಡ್ತಿರುವಂತಹ ಮಗು ಇವತ್ತು ನಮ್ಮ ಬಳಿ ಇಲ್ಲ. ಏನೇನು ಆಯ್ತು ಸರ್? ಅವಳಿ ನಗರದ ಪ್ರತಿಷ್ಠಿತ ನಗರ ಆದಂಥ ವಿಶ್ವೇಶ್ವರನಗರ, ವಿಜಯನಗರ, ಇದು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿ ಪಡುವಂಥ ಈ ಪ್ರದೇಶದಲ್ಲಿ ಈ ರೀತಿ ಘಟನೆ ಆಗಿದ್ದು ನಿಜವಾಗಿ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಷಯ ಆಗಿದೆ. ಬಹುಶಃ ಇಂತಹ ಒಂದು 4.5 ವರ್ಷ, 5 ವರ್ಷದ ಮಗುನೂ ಅಲ್ಲದು, 4.5 ವರ್ಷದ ಮಗು, ತಂದೆ ಶರಣಪ್ಪ, ಆತ ಮಗಳ ಹೆಸರು ಅದ್ಯ, ಈ ರೀತಿ ಒಂದು ಪೈಶಾಚಿಕ ಕೃತ್ಯಗಳು ನಡೆದಾಗ ಇವತ್ತು ಯಾವ ರೀತಿಯಲ್ಲಿ ಆಕ್ರೋಶ ಜನರು ಕೂಡಿದ್ರಂದರೆ ಸಾವಿರಾರು ಜನರು ಯಾರು ಕರೆದಿಲ್ಲ, ಇಡೀ ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ಜಮಾಯಿಸಿ ನ್ಯಾಯ ಬೇಕು, ಆ ಆರೋಪಿಯನ್ನು ನಮ್ಮ ಕೈಯಾಗಾದರೂ ಕೂಡಿ ಕಾನೂನು ಕ್ರಮ ಆದರೂ ಇವತ್ತೇ ಆಗಬೇಕು ಅನ್ನೋ ಆ ಒಂದು ಸಿಟ್ಟು ಜನಾಕ್ರೋಶ ಇವತ್ತು ನೋಡಿದರೆ ಇವತ್ತು ನಮಗೆ ಜೀವನದಲ್ಲಿ ಏನು ಅನ್ನಿಸ್ತೈತಪ್ಪ ಅಂದರೆ ಆ ಮಗು ಜಗತ್ತು ಏನೂ ಗೊತ್ತಿಲ್ಲದಂಥ ಮಗು, ಪುಟ್ಟ ಮಗು, ಆ ತಾಯಿ ಕೆಲಸಕ್ಕೆ ಹೋಗ್ಯಾಳ, ಒಂದು ಮನೆ ಕೆಲಸಕ್ಕೆ, ತಂದೆ ಪೇಂಟ್ರ್ ಕೆಲಸಕ್ಕೆ ಹೋಗ್ಯಾನ. ಸಂಡೇ ಆದರೂ ಸಹ ಹೊತ್ತು 10-10:30 ಹೋದಂಥ 9 ಗಂಟೆಗೆ ಅವ್ರ ತಂದೆ ಮಾತಾಡಿ ಆ ಮಗುನ ಕಳಿಸಿದ ತಂದೆ 11 ಗಂಟೆಗೆ ಅವಳ ಶವ ನೋಡುವಂಥ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದಂತ ನಾನು ಆ ದೇವರಲ್ಲಿ ಬೇಡ್ಕೊತೇನೆ. ಪೊಲೀಸರು ಬಹಳಷ್ಟು ಒಂದು ಒಳ್ಳೆ ಕಠಿಣ ಶಿಕ್ಷೆ ಕೊಟ್ಟಿದ್ದಾರೆ, ಮಗುವಿನ ಆತ್ಮಕ್ಕೆ ಶಾಂತಿ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ನಿಜವಾಗಿಯೂ ನಾವು ಪೊಲೀಸ್ ಇಲಾಖೆಗೆ ಬಹಳ ಧನ್ಯವಾದಗಳನ್ನು ಹೇಳಿಸಪಡ್ತೇವೆ. ವಿಶೇಷವಾಗಿ ಮಾನ್ಯ ಆಯುಕ್ತರಾಗಲಿ, DCP ರವೀಶರ್ ಆಗಲಿ, ಅವರು ಇಷ್ಟೊಂದು ನಮಗೆ ಭರವಸೆ ಕೊಟ್ಟಿದ್ದಾರೆ. ESP ಅನ್ನಪೂರ್ಣ ಅವರಾಗಲಿ, ಅವರು ನಿಜವಾಗಿ ಮಾಡಿದಂಥ ಕಾರ್ಯ ಇವತ್ತು ನಾವೆಲ್ಲರೂ ಹೋಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಪೊಲೀಸ್ ಇಲಾಖೆಯವರು 12 ಗಂಟೆ ಒಳಗೆ ಆ ಅಪರಾಧಿಯನ್ನು ಗುಂಡಿಕ್ಕಿ ಅವನ್ನ ಕೊಂದಿದ್ದನ್ನು ನಿಜವಾಗಿಯೂ ಇವತ್ತು ನಾವು ಆ ಮಗುವಿನ ಏನು ಶವವನ್ನು ಇವತ್ತು ದಫನ ಮಾಡ್ತೀವಿ, ಆ ಮಗಳಿಗೆ ಶಾಂತಿ ಸಿಗ್ತದೆ, ತಂದೆ ತಾಯಿ ನೋವಂತರೂ ಕಡಿಮೆ ಆಗಲ್ಲ. ಆದರೆ ಆ ಮಗುವಿಗೆ ಆರೋಪಿ ಸತ್ತಿದ್ದನ್ನು ಇಡೀ ಸಮಾಜ ಅನೇಕರು ಖುಷಿಪಟ್ಟರು. ಮತ್ತು ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ನಮ್ಮ ಕೋಟಿ ನಮನಗಳನ್ನು ನಾನು ಈ ವೇದಿಕೆ ಮುಖಾಂತರ ಅರ್ಪಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗಾಗಲೇ ಒಂದು ಕಡೆ ಅಂತಂದರೆ ಅವಳನ್ನು ಕಳೆದುಕೊಂಡಂತಹ ನೋವು ಇವತ್ತು ನಮಗೆ ಕಾಡ್ತಾ ಇದೆ. ಆದರೆ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಆತನಿಗೆ ಹೆಡೆಮುರಿ ಕೊಟ್ಟು ಕಠಿಣವಾದಂತಹ ಶಿಕ್ಷೆಯನ್ನು ಕೊಟ್ಟು ಇಲ್ಲಿ ಅಂತಂದರೆ ಆ ಮೃತ ಬಾಲಿಕೆಯ ಆತ್ಮಕ್ಕೆ ಇವತ್ತು ಶಾಂತಿ ಕೊಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅವಳಿ ನಗರದ ಪೊಲೀಸರನ್ನು ಅಭಿನಂದನೆ ಸಲ್ಲಿಸ್ತೇವೆ ಅನ್ನೋದು ಸ್ಥಳೀಯರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಎಲ್ಲಪ್ಪ.